ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಆಗಿದೆ. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಮತ್ತೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಮತ್ತೆ ಭಾರತಕ್ಕೆ ಲಾಕ್ ಡೌನ್ ಅಂತ ನೆನಪು ಬರುತ್ತಾ? ಹೌದು, ಲಾಕ್ ಡೌನ್ ಅಂತ ನಿಯಮಗಳು ಈಗ ಮತ್ತೆ ಜಾರಿಗೆ ಬರಬಹುದಾ? ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದಕ್ಕೆ ಕಾರಣವಾಗಬಹುದಾ? ಇನ್ನು ವೀಕ್ಷಕರೇ, ಮತ್ತೊಂದು ಕಡೆಗೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯಪ್ರಾಚ್ಯದ ಯುದ್ಧ ಮತ್ತಷ್ಟು ಭೀಕರವಾದ್ರೆ ಭಾರತದಲ್ಲಿ ಮತ್ತಷ್ಟು ಸಮಸ್ಯೆ ಹೆಚ್ಚಾಗಲಿದೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಿಮಗೆಲ್ಲ ಗೊತ್ತಿರಬಹುದು. ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಅಲ್ಲಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ ವಲಸೆ ಕಾರ್ಮಿಕರು ಕೂಡ ತಮ್ಮ ಊರಿನತ್ತ ಮರಳ್ತಾ ಇದ್ದಾರೆ. ಇನ್ನು ಗ್ಯಾಸ್ ವಿತರಣೆಗೂ ಕೂಡ ಸರ್ಕಾರ ನಿಯಮಾವಳಿಗಳನ್ನ ರೂಪಿಸಿದ್ದು ಇದು ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಹೋಟೆಲ್ಗಳಿಗೆ ಕೇವಲ 10% ಮಾತ್ರ ಸಪ್ಲೈ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಕರ್ನಾಟಕದ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ 3 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದ್ದು, ಇನ್ನು ಮುಂದಿನ 1 ವಾರಗಳವರೆಗೂ ಮಳೆ ಆಗಲಿದೆ ವೀಕ್ಷಕರೇ. ಹೌದು, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ನೋಡೋಣ ಬನ್ನಿ. ಇನ್ನು ಬಂಗಾರದ ಬೆಲೆ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ನೀವು ಬಂಗಾರ ಮತ್ತು ಬೆಳ್ಳಿ ಆಭರಣ ಒಡವೆ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಜೇಬಿನಲ್ಲಿರೋ ಹಣ ಕೂಡ ಉಳಿತಾಯ ಮಾಡಬಹುದು ಈ ಒಂದು ವಿಡಿಯೋದಿಂದ. ಮತ್ತೆ ವೀಕ್ಷಕರೇ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಯ್ತಾ? ಹೌದು ವೀಕ್ಷಕರೇ, ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧ ಪರಿಣಾಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಆದ್ರೆ 2 ಟೈಪ್ ಪೆಟ್ರೋಲ್ 2 ಟೈಪ್ ಡೀಸೆಲ್ ಇರೋದ್ರಿಂದ ಯಾವುದು ಬೆಲೆ ಏರಿಕೆ ಆಗಿದೆ, ಎಷ್ಟು ಏರಿಕೆ ಆಗಿದೆ, ಮುಂದಿನ ಬರೋ ದಿನಗಳಲ್ಲಿ ಏನಾಗಬಹುದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಒಂದೊಂದಾಗಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ 27ನೇ ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿ ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಇನ್ನು ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೊಂದು ನಿಮಗೆ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ. ಅದರ ಬಗ್ಗೆನೂ ಕೂಡ ಮಾತಾಡೋಣ ಬನ್ನಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ 6,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ. ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ 4,000 ರೂಪಾಯಿ ಜಮೆ ಆಗಿರಬಹುದು. ಇನ್ನು ಮಾರ್ಚ್ ತಿಂಗಳಲ್ಲೂ ಕೂಡ 2,000 ರೂಪಾಯಿ ಜಮೆ ಆಗಿರಬಹುದು. ರಾಜ್ಯ ಸರ್ಕಾರದಿಂದ 2 ತಿಂಗಳ ಗ್ಯಾಪ್ ನಲ್ಲಿ 6,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಲಾಗಿದೆ. ಬಾಕಿ ಉಳಿದ ಹಿಂದುಳಿದ ಕಂತುಗಳನ್ನ ಈಗ ಜಮೆ ಮಾಡಲು ಶುರು ಮಾಡಲಾಗ್ತಾ ಇದೆ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಬಜೆಟ್ ನಲ್ಲೂ ಕೂಡ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಮೀಸಲಿಡಲಾಗಿದೆ. ಇನ್ ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿ ನಿಮಗೆ ಅಕೌಂಟ್ಗೆ ಟಕಾಟಕ್ ಅಂತ ಬಂದು ಬೀಳ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಎಲ್ಲಾ ಜಿಲ್ಲೆ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಬರೋದಕ್ಕೆ ಶುರುವಾಗಿದೆ. ಇನ್ನು ವೀಕ್ಷಕರೇ, ತುಂಬಾ ಜನ ಗೃಹಲಕ್ಷ್ಮಿಯರು ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಮಾಡಿದ್ದಾರೆ ಅಂತ ಈಗಲೇ ಮಾಡಿಸ್ಕೊಳ್ತಾ ಇದ್ದಾರೆ. 200 ರೂಪಾಯಿ ಹಣವನ್ನು ಕೂಡ ಜೀವಿತ ಪ್ರಮಾಣ ಪತ್ರ ತಗೋಬೇಕು ಅಂತ ಸೈಬರ್ ಕೇಂದ್ರಗಳು ಕಡ್ಡಾಯ ಅಂತ ಹೇಳಿ ಫಲಾನುಭವಿಗಳ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹೌದು ವೀಕ್ಷಕರೇ, ತುಂಬಾ ಗೃಹಲಕ್ಷ್ಮಿಯರು ಕೂಡ ಸೈಬರ್ ಕೇಂದ್ರಗಳಲ್ಲಿ ಹೋಗಿ 200 ರೂಪಾಯಿ ಕೊಟ್ಟು ಈಗಲೇ ಜೀವಿತ ಪ್ರಮಾಣ ಪತ್ರವನ್ನ ಮಾಡಿಸ್ಕೊತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಘೋಷಣೆ ಬಂದೇ ಇಲ್ಲ. ಎದಕ್ಕೆ ಮಾಡಿಸ್ಕೊತಾ ಇದ್ದೀರಾ? ಹೌದು, ಸರ್ಕಾರದಿಂದ ಎಲ್ಲಿವರೆಗೂ ಅಧಿಕೃತ ಆದೇಶ ಬರೋದಿಲ್ಲ ಅಲ್ಲಿವರೆಗೂ ಯಾರು ಕೂಡ ಜೀವಿತ ಪ್ರಮಾಣ ಪತ್ರ ಮಾಡಿಸೋದು, ಗಾಬರಿ ಆಗೋದು, ಚಿಂತೆ ಮಾಡಬೇಡಿ ಅಂತ VH ರಾಜು ಅವರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ ವೀಕ್ಷಕರೇ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 1,44,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಆದ್ರೂ ಆ ಮಾಹಿತಿ ಕೊರತೆ ಕಾರಣ ಇವರ ಖಾತೆಗೆ ಕೋಟ್ಯಂತರ ರೂಪಾಯಿ ಹಣ ಜಮೆ ಆಗಿದೆ. ಆದ್ರೆ ಪೈಕಿ ಮೃತರ ವಾರಸುದಾರರು ATM ಮೂಲಕ ಮೃತರ ಗೃಹಲಕ್ಷ್ಮಿಯರ ಖಾತೆಯಿಂದ ಬರೋಬ್ಬರಿ ಒಟ್ಟು ಲೆಕ್ಕ ಮಾಡಿದ್ರೆ 69 ಕೋಟಿ ಹಣವನ್ನ ಡ್ರಾ ಮಾಡಿದ್ದಾರೆ. ಇನ್ ಮುಂದೆ ಈ ರೀತಿ ಆಗಬಾರ್ದು. ಇನ್ನು ಮೃತರ ಪಟ್ಟಿರೋ ಅಕೌಂಟ್ಗೆ ಹಣ ಹೋಗಿದ್ರೆ ಅದನ್ನ ವಾಪಸ್ ವಸೂಲಿ ಕೂಡ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಇಲ್ಲಿ ಬಾಕಿ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. ಯಾರು ಕೂಡ ಚಿಂತೆ ಮಾಡಬಾರ್ದು. ಎದಕ್ಕಂದ್ರೆ ಇಲ್ಲಿ ಸರ್ಕಾರ ಪ್ರತಿ ತಿಂಗಳು ಕೂಡ ಹಣವನ್ನ ಇನ್ ಮುಂದೆ ಜಮೆ ಮಾಡಲಿದೆ ಅಂತ ಈಗಾಗಲೇ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಹಳೆಯ ಕಂತುಗಳನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಲಾಗಿದೆ. ಇನ್ನು ಡಿಸೆಂಬರ್ ತಿಂಗಳದ್ದು, ಜನವರಿ ತಿಂಗಳದ್ದು, ಫೆಬ್ರವರಿ ತಿಂಗಳದ್ದು, ಈ ಒಂದು 3 ತಿಂಗಳದ್ದು ಹಣ ಕೂಡ ಸರ್ಕಾರ ಈಗ ಬಿಡುಗಡೆ ಮಾಡ್ತಾ ಇದೆ. ಪ್ರತಿ ಒಂದು ತಿಂಗಳು ಕೂಡ ಒಂದೊಂದು ಕಂತು ಹಣ ರಿಲೀಸ್ ಆಗ್ತಾ ಇರುತ್ತೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಏನಾದ್ರೂ ಹೊಸ ರೂಲ್ಸ್ ಗಳು ಬಂದ್ರೆ ಅದ್ರ ಬಗ್ಗೆ ನಾವು ನಿಮಗೆ ಅಪ್ಡೇಟ್ ಕೊಡ್ತೇವೆ. ಅಲ್ಲಿವರೆಗೂ ಯಾರು ಕೂಡ ಜೀವಿತ ಪ್ರಮಾಣ ಪತ್ರ ಮಾಡಿಸೋದು, ಗಾಬರಿ ಆಗೋದು ಮಾಡಬೇಡಿ. ಯಾರಿಗೂ ಕೂಡ ಇಲ್ಲಿ ಏನು ಕೂಡ ತೊಂದರೆ ಆಗೋದಿಲ್ಲ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದು ರಾಜ್ಯ ಸರ್ಕಾರದಿಂದ ಬಂದಿರೋ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿಯರಿಗೆ. ಇನ್ನು ಬನ್ನಿ, 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಭಾರತಕ್ಕೆ ಮತ್ತೆ ಕೊರೋನಾ ಲಾಕ್ ಡೌನ್ ನೆನಪಾಗುತ್ತಾ ವೀಕ್ಷಕರೇ? ಎದಕ್ಕಂದ್ರೆ ಒಂದು ಕಡೆಗೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಶಿಫಾರಸು ಮಾಡಿದೆ. ಹೌದು, ಇದು ನಾವು ಹೇಳ್ತಾ ಇಲ್ಲ,
IEA ಹೇಳಿರೋ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಅನಿಲ ಉಳಿಸಬೇಕು, ಭಾರತ ಎಲ್ಲ ಕೂಡ ಇಂಪೋರ್ಟ್ ಮಾಡುತ್ತೆ. ಹೀಗಾಗಿ ಇಂಧನ ಬಿಕ್ಕಟ್ಟು ಮುಂದಿನ ಬರೋ ದಿನಗಳಲ್ಲಿ ಭಾರತಕ್ಕೆ ಆಗಬಾರ್ದು ಅಂದ್ರೆ ಈ ಶಿಗಾರಸ್ ಅನ್ನ ಪಾಲಿಸಿ ಅಂತ ಒಂದು ಸಲಹೆಯನ್ನ ಕೊಡಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಮತ್ತು ಇರಾನ್ ಮೇಲೆ ಭಾರಿ ಒಂದು ದಾಳಿ ಮಾಡ್ತಾ ಇದ್ದಾರೆ. ಹೌದು, ಅಮೆರಿಕ ಇಸ್ರೇಲ್ ಕೂಡಿ ಇರಾನ್ ದೇಶದಲ್ಲೇ ಮತ್ತಷ್ಟು ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ಬೋದು, ಅನಿಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೊರತೆ ಆಗ್ಬೋದು. ಹೀಗಾಗಿ ಜನರು ಮನೆಯಿಂದಲೇ ಕೆಲಸ ಮಾಡಿ, ಸಾಧ್ಯವಿರುವ ಕಡೆ ವಾರದಲ್ಲಿ 3 ದಿನ ಮನೆಯಿಂದ ಕೆಲಸ ಮಾಡೋದ್ರಿಂದ 20% ಪೆಟ್ರೋಲ್ ಉಳಿತಾಯವಾಗುತ್ತೆ ಅಂತ ಒಂದು ಸಲಹೆಯನ್ನ ಕೊಡಲಾಗಿದೆ. ಇನ್ನು ಜನರು ಕಾರುಗಳನ್ನ ಬಳಸೋದ್ರಿಂದ ಪೆಟ್ರೋಲ್ ಡೀಸೆಲ್ ತುಂಬಾ ಹೋಗುತ್ತೆ. ಹೀಗಾಗಿ ಸಾರ್ವಜನಿಕ ಸಾರಿಗೆಗಳನ್ನ ಬಳಕೆ ಮಾಡುವಂತೆ ಕೇಂದ್ರ ಸರ್ಕಾರ ನಿಯಮಾವಳಿಗಳನ್ನ ರೂಪಿಸಬೇಕು ಅಂತಾನು ಕೂಡ ಈಗಾಗಲೇ ಒಂದು ಸಲಹೆಯನ್ನ ಕೊಡಲಾಗಿದೆ. ಇನ್ನು ಒಬ್ಬರೇ ಕಾರಿನಲ್ಲಿ ಹೋಗೋ ಬದಲು ಸಹೋದ್ಯೋಗಿಗಳು ಅಥವಾ ಸ್ನೇಹಿತರೊಂದಿಗೆ ಪ್ರಯಾಣ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಮ ಬೆಸ ಸಂಖ್ಯೆ ಪದ್ಧತಿ ಮತ್ತೆ ಜಾರಿಗೆ ಬರಬಹುದು. ಸಂಚಾರ ದಟ್ಟಣೆ ಕಡಿಮೆ ಮಾಡಲು ವಾಹನಗಳ ನೋಂದಣಿ ಸಂಖ್ಯೆ ಆಧಾರದ ಮೇಲೆ ರಸ್ತೆಗೆ ಇಳಿಸೋದು, ವಾಹನ ಮುಕ್ತ ಭಾನುವಾರ ಮಾಡೋದು, ದೊಡ್ಡ ನಗರಗಳಲ್ಲಿ ಭಾನುವಾರದಂದು ಕಾರುಗಳ ಬಳಕೆ ನಿಷೇಧ ಮಾಡೋದು, ಸೈಕ್ಲಿಂಗ್ ಮತ್ತು ನಡಿಗೆ ಹೆಚ್ಚು ಒತ್ತು ಕೊಡೋದು ಸೇರಿದಂತೆ ವಿಮಾನ ಪ್ರಯಾಣ ಕಡಿತ ಮಾಡೋದು, ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚು ಮಾಡೋದು, ಇಂಧನ ದಕ್ಷತೆ ಹೆಚ್ಚು ಮಾಡೋದು ಇದು ಇಂಪಾರ್ಟೆಂಟ್ ಅಂತ ಈಗಾಗಲೇ ಹೇಳಲಾಗಿದೆ. ಎದಕ್ಕಂದ್ರೆ ವೀಕ್ಷಕರೇ, ಇದು ಯುದ್ಧ 1 ತಿಂಗಳಿಗೆ ಮುಗಿದ್ಬಿಡುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ರು. ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾರೆ. ಎಲ್ಲಿವರೆಗೂ ಇರಾನ್ ತಲೆ ಬಾಗೋದಿಲ್ಲ ಅಲ್ಲಿವರೆಗೂ ಹೊಡಿತೀವಿ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಯುದ್ಧ ಮತ್ತಷ್ಟು ಭೀಕರವಾಗ್ತಾ ಇದೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಭಾರತದಲ್ಲಿ ಕಾಣಿಸಿಕೊಳ್ತಾ ಇದೆ. ಮತ್ತೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಈಗಾಗಲೇ ಬಾಗಿಲುಗಳನ್ನ ಮುಚ್ಚೋ ಪರಿಸ್ಥಿತಿ ಕೂಡ ಇಲ್ಲಿ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಭಾರತಕ್ಕೆ ಅರ್ಧದಷ್ಟು ಗ್ಯಾಸ್ ಪೂರೈಕೆ ಮಾಡ್ತಾ ಇರೋ ಕತಾರ್ನ ದೇಶದ ಮೇಲೆ ಇರಾನ್ ಅವರು ಬಾಂಬ್ ಹಾಕಿದ್ದಾರೆ. ಹೌದು, ದೇಶಕ್ಕೆ ಮತ್ತಷ್ಟು ಗ್ಯಾಸ್ ಟ್ರಬಲ್ ಅಂತಾನೆ ಹೇಳ್ಬೋದು. ಕತಾರ್ ಅಲ್ಲಿರೋ ಜಗತ್ತಿನ ದೊಡ್ಡ ಅನಿಲ ಘಟಕದ ಮೇಲೆ ದಾಳಿಯಾಗಿದೆ. ಈ ಮೂಲಕ ನಮ್ಮ ಒಂದು ಭಾರತಕ್ಕೆ ಬರ್ತಾ ಇದ್ದ ಅನಿಲ ಮತ್ತಷ್ಟು ಕಡಿತವಾಗಬಹುದು. ಭಾರತಕ್ಕೆ ಈಗ ಮತ್ತೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೂ ಕೂಡ ಹೇಳ್ಬಹುದು ವೀಕ್ಷಕರೇ. ಇನ್ನು ಅಗತ್ಯ ವಸ್ತುಗಳಿಗೆ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ, ಹೋಟೆಲ್ಗಳಿಗೆ ಕೇವಲ 10% ಮಾತ್ರ ಅಂತ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ 50%ಗೆ ಏರಿಕೆ ಮಾಡಬೇಕು ಅಂತ ಈಗಾಗಲೇ ಆಗ್ರಹ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ನಮ್ಮ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಕ್ಕೆ ಉಂಟಾಗಿರೋ ಅನಿಲ ಸಿಲಿಂಡರ್ ಅಭಾವ ನೀಗಿಸಬೇಕು ಅಂತ ಬೆಂಗಳೂರು ಹೋಟೆಲ್ಗಳು ಸಂಘ ಪ್ರಧಾನಿ ಮೋದಿ ಅವರಿಗೆ ಮನವಿ ಕೂಡ ಇಲ್ಲಿ ಮಾಡಿದ್ದಾರೆ. ಇನ್ನು ಗ್ಯಾಸ್ ಪೂರೈಕೆ ವೃತ್ತಿ ಉಂಟಾಗಿರೋದ್ರಿಂದ 40,000 ಹೋಟೆಲ್ ಉದ್ಯಮಿಗಳು 6 ಲಕ್ಷ ಅಧಿಕ ನೌಕರರಿಗೆ ಸಮಸ್ಯೆ ಉಂಟಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸೂರತ್ ನಲ್ಲಿ ತುಂಬಾ ಜನ ವಲಸೆ ಕಾರ್ಮಿಕರು ಊಟನೂ ಇಲ್ಲದೆ, ಮನೆಯಲ್ಲಿ ಗ್ಯಾಸ್ ಇಲ್ಲದೆ, ಹೋಟೆಲ್ಗಳಲ್ಲಿ ಊಟನೂ ಇಲ್ಲದೆ ಮತ್ತೆ ಮರಳಿ ತಮ್ಮ ವಾಪಸ್ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇದು ಮತ್ತೆ ಕೊರೋನಾ ಪರಿಸ್ಥಿತಿ ನೆನಪಾಗ್ತಾ ಇದೆ ಅಂತ ಸೂರತ್ನ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇದು ಕೇವಲ ಸೂರತ್ ಮಾತ್ರ ಅಲ್ಲ, ಇದೇ ತರ ಯುದ್ಧ ಮುಂದುವರೆದ್ರೆ ಭಾರತ ದೇಶದಂತ ಮತ್ತೆ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರಿಗೆ ಮರಳಲು ಪ್ರಾರಂಭ ಮಾಡಬಹುದು. ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಂತೂ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಓನ್ಲಿ ಸಮಸ್ಯೆ ಇರೋದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮಾತ್ರ. ಈಗ ವೀಕ್ಷಕರೇ, ಇದರ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹೌದು, ಈಗಾಗಲೇ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಹೌದು, ಮಧ್ಯಪ್ರಾಚ್ಯ ಯುದ್ಧ ಪರಿಣಾಮ ಗ್ಯಾಸ್ ಸಿಲಿಂಡರ್ ಮೊನ್ನೆ ತಾನೇ ಬೆಲೆ ಏರಿಕೆ ಮಾಡಲಾಗಿತ್ತು. ಈಗ ಪೆಟ್ರೋಲ್ ಡೀಸೆಲ್ ಸಮಯ. ಆದ್ರೆ ಒಂದು ನೆಮ್ಮದಿಕರ ಸುದ್ದಿ ಏನಪ್ಪಾ ಅಂದ್ರೆ, ಸಾಮಾನ್ಯ ಪೆಟ್ರೋಲ್ ಸಾಮಾನ್ಯ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ, ಯಥಾಸ್ಥಿತಿ ಇದೆ. ಆದ್ರೆ ಪ್ರೀಮಿಯಂ ಪೆಟ್ರೋಲ್ ಅಂದ್ರೆ ಪವರ್ ಪೆಟ್ರೋಲ್ XP95 ಪೆಟ್ರೋಲ್ ನ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಲೀಟರ್ ಮೇಲೆ ₹2 ಹಿಡಿದು ₹2.35 ಅಷ್ಟು ಏರಿಕೆ ಮಾಡಲಾಗಿದೆ. ಇನ್ನು ಕೈಗಾರಿಕಾ ಡೀಸೆಲ್ ಬೆಲೆ ಲೀಟರ್ಗೆ ₹22 ಅಷ್ಟು ಏರಿಕೆ ಮಾಡಲಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ಯಥಾಸ್ಥಿತಿ ಇದೆ. ಆದ್ರೆ ಪ್ರೀಮಿಯಂ ಪೆಟ್ರೋಲ್ ದರ ಲೀಟರ್ಗೆ ₹2.35 ವರೆಗೂ ಏರಿಕೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಇರಾನ್ ದೇಶದವರು ಅಕ್ಕಪಕ್ಕದ UAE ಆಗಿರ್ಬೋದು, ಕತರ್ ಆಗಿರ್ಬೋದು, ಒಮಾನ್ ಮೇಲೆ ದಾಳಿ ಮಾಡ್ತಾನೆ ಇದೆ. ಒಂದು ವೇಳೆ ಅನಿಲ ಆಗಿರ್ಬೋದು, ಕಚ್ಚಾ ತೈಲಗಳ ಮೇಲೆ, ಘಟಕಗಳ ಮೇಲೆ ದಾಳಿ ನಡೆದಿದ್ದಾದಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಅಚ್ಚರಿ ಏನಪ್ಪಾ ಅಂದ್ರೆ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಮಾತ್ರ ಇಳಿಕೆ ಆಗ್ತಾ ಇದೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕನ್ ಡಾಲರ್ಸ್ ಹಾಗೂ ಅಮೆರಿಕನ್ ಡಾಲರ್ ಬಲವಾಗಿದ್ದು FED ರೇಟ್ಸ್ ಅಂದ್ರೆ ಫೆಡರಲ್ ರಿಸರ್ವ್ ರೇಟ್ಸ್ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಹೌದು ವೀಕ್ಷಕರೇ, ತುಂಬಾ ಜನ ಹೂಡಿಕೆದಾರರು, ವಿದೇಶಿಗಳು, ಬ್ಯಾಂಕುಗಳು ಅಮೆರಿಕನ್ ಡಾಲರ್ಸ್ ಅಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಆದ್ರೆ ಯಾವಾಗ ಡಾಲರ್ ಬಲವಾಗುತ್ತೆ, ಬಂಗಾರ ಮತ್ತು ಬೆಳ್ಳಿಗೆ ಇಲ್ಲಿ ಒಂದು ಡಿಮ್ಯಾಂಡ್ ಕಡಿಮೆ ಆಗುತ್ತೆ ವೀಕ್ಷಕರೇ. ಈಗ ಅದೇ ತರ ಆಗಿದ್ದು
ಬಂಗಾರ ಬೆಳ್ಳಿ ದರ ಇಳಿಕೆ ಆಗಿದೆ. ಈಗ ಒಂದೇ ದಿನ ಮತ್ತೆ 2,940 ರೂಪಾಯಿ 10 ಗ್ರಾಂ 1 ತೊಲೆ ಬಂಗಾರದ ಮೇಲೆ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 1,48,900 ರೂಪಾಯಿ ಇತ್ತು, ಇವತ್ತು 1,45,970 ರೂಪಾಯಿ ಆಗಿದೆ. ಇದ್ರ ಮೇಲೆ 3% GST ಕೂಡ ಇರುತ್ತೆ. ಒಂದು ವಾರದಲ್ಲಿ 1,70,000 ರೂಪಾಯಿ ಇದ್ದ ಬಂಗಾರ ಈಗ 1,45,000 ರೂಪಾಯಿ ಆಗಿದೆ. ಹತ್ತತ್ರ 22,000 ರೂಪಾಯಿ 10 ಗ್ರಾಂ ಮೇಲೆ ಭರ್ಜರಿ ಇಳಿಕೆ ಕಂಡಿದೆ ಅಂತಾನು ಹೇಳ್ಬಹುದು. ಅದೇ ತರ ವೀಕ್ಷಕರೇ, ಕೇವಲ ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ. ಹೋದ ವಾರ 3 ಲಕ್ಷ ರೂಪಾಯಿ ಅತ್ತ ಇದ್ದ ಬೆಳ್ಳಿ 1 ಕೆಜಿಗೆ ಇವತ್ತು 2,45,000 ರೂಪಾಯಿ. ನಿನ್ನೆ 2,55,000 ರೂಪಾಯಿ ಇತ್ತು, 10,000 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. ಇವತ್ತು 2,45,000 ರೂಪಾಯಿ ಆಗಿದೆ. ಆದ್ರೆ ಒಂದು ವಾರದಲ್ಲಿ ನಾವು ನೋಡಿದ್ರೆ ಗ್ಯಾಪಿಂಗು ಇಲ್ಲಿ ಬರೋಬ್ಬರಿ 70,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆ 1 ಕೆಜಿ ಮೇಲೆ ಇಳಿಕೆ ಆಗಿದೆ. ಯಾವಾಗ ಯುದ್ಧ ಪ್ರಾರಂಭವಾಯಿತು ನೋಡಿ, ಬಂಗಾರ ಬೆಳ್ಳಿ ಎರಡೂ ಕೂಡ ಆಕಾಶಕ್ಕೆ ಮುಟ್ಟುತ್ತೆ. ಬೆಳ್ಳಿ 4 ಲಕ್ಷ ರೂಪಾಯಿ ಆಗುತ್ತೆ, ಬಂಗಾರ 2 ಲಕ್ಷ ರೂಪಾಯಿ ಆಗುತ್ತೆ ಅಂತ ತಜ್ಞರು ಕೂಡ ಹೇಳಿದ್ರು. ಎಲ್ಲಾ ಲೆಕ್ಕ ಉಲ್ಟಾ ಹೊಡೆದಿದೆ. ಮತ್ತಷ್ಟು ಬಂಗಾರ ಬೆಳ್ಳಿ ಇಳಿಕೆ ಮುನ್ಸೂಚನೆ ಕೂಡ ಕಾಣ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ, ಕೊನೆಯದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಮುಂದಿನ ಒಂದು ವಾರ ಮಳೆ ಆಗೋ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, 1 ವಾರಗಳವರೆಗೂ ಮಳೆ ಆಗೋ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಈಗಾಗಲೇ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಹಾಗಾದ್ರೆ ಬಿಸಿಲಿನ ಪ್ರಮಾಣ ಕಡಿಮೆ ಆಯ್ತಾ? ಇಲ್ಲ ವೀಕ್ಷಕರೇ, ಬಿಸಿಲಿನ ಪ್ರಮಾಣನೂ ಇರುತ್ತೆ, ಮಳೆ ಕೂಡ ಸಾಧಾರಣ ಇರುತ್ತೆ ಅಂತ ಹೇಳಲಾಗಿದೆ. ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅಂದ್ರೆ ಬೆಳಗಾವಿ, ಗದಗ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಹಾಸನ, ಬೆಂಗಳೂರು ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ವೀಕ್ಷಕರೇ, ಕರಾವಳಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗೂ ಕೂಡ ಒಂದೆರಡು ಕಡೆ ಸಾಧಾರಣ ಮಳೆ ಆಗೋ ಸಾಧ್ಯತೆ ಇದೆ. ಅಲ್ಲಿವರೆಗೂ ಉಷ್ಣಾಂಶ ಹೆಚ್ಚಳವಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.